ಯಾಕಂದ್ರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಮೈತ್ರಿ ಅನ್ನೋದನ್ನ ನೋಡಿದಾಗ ಅನಿವಾರ್ಯತೆಗೆ ಸೃಷ್ಟಿಯಾಗತ್ತೆ, ನಂತರದಲ್ಲಿ ಹೊಂದಾಣಿಕೆ ಅನಿವಾರ್ಯವಾಗುತ್ತೆ. ಈ ಹೊಂದಾಣಿಕೆ ಹಾದಿ ತಪ್ಪಿದಾಗ ಮೈತ್ರಿ ಮುರಿದು ಹೋಗುತ್ತೆ. ಈ ರೀತಿಯ ದೃಷ್ಟಾಂತಗಳು ಅನೇಕ ಸಿಗ್ತಾ ಇರುತ್ತೆ. ಆದರೆ ರಾಜಕೀಯ ಪರಿಸ್ಥಿತಿಗಳಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಮೈತ್ರಿ ಅನಿವಾರ್ಯವಾಗುತ್ತೆ, ಅದು ಗಟ್ಟಿಯಾಗಿ ಉಳಿಲಿಕ್ಕೆ ಈ ಇತಿಹಾಸ ನೋಡ್ಕೊಂಡು ಬಂದಾಗ ಯಾವ್ಯಾವ ಸಂದರ್ಭಗಳು ಪೂರಕವಾಗಿ ನಿಲ್ಲುತ್ತೆ ಅಂತ? ಇತಿಹಾಸ ಅಂತ ನೀವು ಕೇಳಿದ್ರಿಂದ ನಾನು ಇತಿಹಾಸದಿಂದನೇ ಆರಂಭ ಮಾಡ್ತೀನಿ. ನೋಡಿ, ಕರ್ನಾಟಕದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಈಗ ನಾವು ಅಂದ್ಕೋತೀವಿ ಏನು ಮೈತ್ರಿ ಧರ್ಮ ಅನ್ನೋದು ಯಾವ ರೀತಿ ಚುನಾವಣಾ ಪೂರ್ವ ಮೈತ್ರಿ, ಚುನಾವಣೋತ್ತರ ಮೈತ್ರಿ ಅಂತೇಳಿ. ಇದು ಎರಡೂ ಅಲ್ಲದೆ ಇರೋದು ಒಂದು ಘಟಿಸಿತ್ತು ಕರ್ನಾಟಕದ ಇತಿಹಾಸದಲ್ಲಿ. ಭಾಳ ಇಂಟ್ರೆಸ್ಟಿಂಗ್ ಇದು. ನೋಡಿ, 1983ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಆಗುತ್ತಲ್ಲ, ಆಗ ಜನತಾ ಪಕ್ಷ 95 ಸೀಟ್ ತಗೊಳುತ್ತೆ. BJP ಅವತ್ತಿಗೆ 18 ಸೀಟು, ಯಡಿಯೂರಪ್ಪ, VS ಆಚಾರ್ಯ ಇವರೆಲ್ಲರ ನೇತೃತ್ವದಲ್ಲಿ. ಮತ್ತು ಪಕ್ಷೇತರ ಒಂದು 10-15 ಜನ ಗೆದ್ದಿರ್ತಾರೆ. ಅಂದರೆ ಒಂದು ಅತಂತ್ರ ವಿಧಾನಸಭೆ ಅವತ್ತಿಗೆ ನಿರ್ಮಾಣ ಆಗಿತ್ತು. ಸೊ 95 ಸ್ಥಾನ ಬಂದಂಥ ಜನತಾ ಪಕ್ಷ ಅವರಿಗೆ BJP ನೇರವಾಗಿ ಸಪೋರ್ಟ್ ಮಾಡೋದಿಲ್ಲ, ಔಟ್ಸೈಡ್ ಸಪೋರ್ಟ್ ಕೊಡ್ತಾರೆ, ಅಂದರೆ ಬಾಹ್ಯ ಬೆಂಬಲವನ್ನು ಕೊಡ್ತಾರೆ. ಇದನ್ನು ನೀವು ನೇರವಾಗಿ ಮೈತ್ರಿ ಅಂತ ಕರೀಲಿಕ್ಕಾಗೋದಿಲ್ಲ. ಒಟ್ಟಿಗೆ ಸೇರಿಕೊಂಡು ಸರ್ಕಾರದ ಒಳಗೇ ಬಂದರೆ ಅದನ್ನು ನಾವು ನೇರವಾಗಿ ಯಾವುದಪ್ಪ ಇದು ಚುನಾವಣೋತ್ತರ ಮೈತ್ರಿ. ನಾವು 2018ರಲ್ಲಿ ನೋಡಿದ್ವಲ್ಲ, ಕಾಂಗ್ರೆಸ್ ಅವರು ಕುಮಾರಸ್ವಾಮಿ ಅವ್ರ ಮನೆಗೆ ಹೋಗ್ಬಿಟ್ಟು ನೀವೇ ಮುಖ್ಯಮಂತ್ರಿ ಆಗಿ ಅಂಥೇಳಿ ಒಟ್ಟಿಗೆ ಸೇರಿ ಸರ್ಕಾರ ಮಾಡಿದ್ರಲ್ಲ, ಅದು ಚುನಾವಣೋತ್ತರ ಮೈತ್ರಿ. ಈಗ ಮಾಡ್ಕೊಂಡಿದ್ದಾರಲ್ಲ BJP JDS, ಅದು ಚುನಾವಣಾ ಪೂರ್ವ ಮೈತ್ರಿ. ಆದರೆ ಇದೇನಾಯಿತು ಅಂದರೆ BJP ಸಪೋರ್ಟ್ ಮಾಡ್ತು, ಆದರೆ ಸರ್ಕಾರದ ಭಾಗ ಆಗಲಿಲ್ಲ. ಸಚಿವ ಸಂಪುಟದ ಒಳಗೆ ಅವ್ರು ಸೇರ್ಕೊಳ್ಳಿಲ್ಲ, ಯಾರು ಕೂಡ ಸಚಿವರಾಗಲಿಲ್ಲ. ಅಂದರೆ ಆ ರೀತಿಯ ಸನ್ನಿವೇಶ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಅಂದರೆ ಯಾವಾಗ ಕಾಂಗ್ರೆಸ್ಸೇತರ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂತು, ಆಗ ಇಂಥ ಸನ್ನಿವೇಶವನ್ನು ನಾವು ನೋಡಿದ್ವಿ ಅಂಥೇಳಿ. ಆಗ ಮೈತ್ರಿ ಧರ್ಮಕ್ಕೆ ಅಂದರೆ ಹೊರಗಿನಿಂದ ಬೆಂಬಲ ಇದ್ದರೂ ಕೂಡ ಅದಕ್ಕೊಂದು ಅರ್ಥ ಇತ್ತು. ಆದರೆ 2 ವರ್ಷ ನೋಡಿ ಅದು ಉಳಿದದ್ದು. ಯಾವಾಗ ಇಂದಿರಾ ಗಾಂಧಿಯವರ ಅಸಾಸಿನೇಷನ್ ಆಗುತ್ತೆ, ಅದಾದ ನಂತರ ರಾಮಕೃಷ್ಣ ಹೆಗ್ಡೆ ಅವರು ಯಾರು ಮೌಲ್ಯಾಧಾರಿತ ರಾಜಕಾರಣವನ್ನು ಪ್ರತಿಪಾದಿಸ್ತಾ ಇದ್ರು, ಅವರು ಇಲ್ಲ ಇದನ್ನು ಈ ಜನಾದೇಶ ನನ್ನ ವಿರುದ್ಧವಾಗಿದೆ ಅಂತ ಹೇಳಿ ಅಸೆಂಬ್ಲಿ ಡಿಸಾಲ್ವ್ ಮಾಡಿ ಎಲೆಕ್ಷನಿಗೆ ಹೋಗ್ತಾರೆ. ಅವರು ಪೂರ್ಣ ಬಹುಮತ ಪಡಿತಾರೆ, 139 ಸೀಟ್ ಪಡಿತಾರೆ ಅವತ್ತಿಗೆ. ಅಂದರೆ ಹೇಗೆ ಮೈತ್ರಿ ಅನ್ನೋದು ಆರಂಭ ಆಯಿತು ಹಾಗೂ ಮುಕ್ತಾಯ ಆಯಿತು ಅನ್ನೋದಕ್ಕೆ ಅವತ್ತಿನ ಉದಾಹರಣೆ ಇದು. ಆದರೆ ಈಗ ನನಗನ್ಸುತ್ತೆ ಸ್ಮಿತಾ, ಅನಿವಾರ್ಯತೆಗಿಂತ ಅನುಕೂಲ ಸಿಂಧು ರಾಜಕಾರಣವೇ ಮೈತ್ರಿ ಕಾರಣ ಆಗ್ತಾ ಇದೆ. ನಾವು ಅಧಿಕಾರ ಹಿಡಿಬೇಕು, ಯಾರ ಜೊತೆ ಬೇಕಾದರೂ ಕೈ ಜೋಡಿಸ್ತೀವಿ, ಇಲ್ಲಿ ಸಿದ್ಧಾಂತ ಅನ್ನೋದು ಅಡ್ಡಿ ಆಗೋದೇ ಇಲ್ಲ. ಕಾಂಗ್ರೆಸ್ ಆದರೂ ಸರಿ, BJP ಆದರೂ ಸರಿ, ಆ ಹಂತಕ್ಕೆ ಹೋಗಿದೆ ಅಂತಲಿ. ಇದು ಕೇವಲ JDS ನೀವು ಪಾಯಿಂಟ್ಔಟ್ ಮಾಡಿ ಹೇಳ್ತಿದ್ದೀರಾ ಅಂದರೆ, ನೀವು BJP ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ನೀವು ಕಾಶ್ಮೀರದಲ್ಲಿ ನೋಡಿಲ್ವಾ ಸ್ಮಿತಾ, ಯಾರು ಅಂದ್ಕೊಂಡಿದ್ರು PDP ಜೊತೆ ಹೋಗ್ತಾರೆ ಅಂತ ಹೇಳಿ ಅಲ್ವಾ? ಇದೆಲ್ಲ ಆಗಿದೆ ಇತಿಹಾಸದಲ್ಲಿ. ಅಂದರೆ ಅನುಕೂಲ ಸಿಂಧು ರಾಜಕಾರಣ ಅನ್ನೋದು ಮಹಾರಾಷ್ಟ್ರದಲ್ಲಿ ನೀವು ನೋಡಿದ್ರಿ, ದೇವೇಂದ್ರ ಫಡ್ನವೀಸ್ ಶಿವಸೇನೆ ಜೊತೆಯೂ ಹೋದರು. ಈ ಕಡೆ ಅಜಿತ್ ಪವಾರ್ ಜೊತೆ ಬೆಳಗ್ಗೆ 6 ಗಂಟೆಗೆ ಹೋಗಿ ಗವರ್ನರ್ ಆಫೀಸಲ್ಲಿ ಪ್ರಮಾಣ ವಚನ ತೆಗೆದುಕೊಂಡಿದ್ದು ನೋಡಿದ್ವಿ. ಅಂದರೆ ಇದೇನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅನಿವಾರ್ಯತೆಗಿಂತ ಅನುಕೂಲ ಸಿಂಧು ರಾಜಕಾರಣ ಅನ್ನೋದು ಮೈತ್ರಿಯಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದೆ. ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮೈತ್ರಿನ ಮಾಡ್ಕೋತಾರೆ, ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮೈತ್ರಿನ ಮುರಿದುಕೊಳ್ತಾರೆ. ಈಗ 2020 ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಭಾಳ ಚರ್ಚೆಗೀಡಾದಂಥ ಮೈತ್ರಿ ಹೌದಾ? ಆ 2020 ಸಂದರ್ಭದಲ್ಲಿ ಯಾರು ಅಂದ್ಕೊಂಡಿದ್ರು ಯಡಿಯೂರಪ್ಪನವರು ಕುಮಾರಸ್ವಾಮಿ, ಅದು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಯಾಗಿ, ಅದಾಗಿ 20 ತಿಂಗಳಿಗೆ ಈಗ ಎಷ್ಟರ ಮಟ್ಟಿಗೆ ವಚನ ಭ್ರಷ್ಟತೆ ಅನ್ನೋದು ಅವತ್ತು ಚರ್ಚೆಯ ವಸ್ತು ಆಯಿತು ಅಂದರೆ, ದಿನಾ ಬೆಳಗ್ಗೆ ಅಂದರೆ ಅದೇ ನ್ಯೂಸು, ಅದೇ ಪೇಪರಲ್ಲಿ. ಕಡೆಗೂ ಅವರು ಅಧಿಕಾರ ಹಸ್ತಾಂತರ ಮಾಡಲಿಲ್ಲ. ವಚನ ಭ್ರಷ್ಟತೆಯ ಪಟ್ಟವನ್ನು ಹೊತ್ಕೋಬೇಕಾಗುತ್ತೆ ಅಂದರೂ ಕೂಡ ಮಾಡಲಿಲ್ಲ. ಅದರ ಮಧ್ಯದಲ್ಲಿ ಒಮ್ಮೆ ಮಾಡಿದ್ರು, ಏನು ಅಧಿಕಾರ ಹಸ್ತಾಂತರ ಮಾಡಿ 7 ದಿನಕ್ಕೆ ಯಡಿಯೂರಪ್ಪನವ್ರು ರಾಜೀನಾಮೆಯನ್ನು ಕೊಟ್ಟರು. ಇವೆಲ್ಲಕ್ಕೂ ಕೂಡ ನಮ್ಮ ಇತಿಹಾಸ ಸಾಕ್ಷಿಯಾಗಿರೋದು ಏನನ್ನು ಸೂಚಿಸುತ್ತೆ? ಅನುಕೂಲ ಸಿಂಧು ರಾಜಕಾರಣವನ್ನು ಈ ಮೈತ್ರಿಯಲ್ಲಿ ನಾವು ಮೇಲ್ನೋಟಕ್ಕೆ ಕಾಣ್ತಾ ಇದ್ದೇವೆ ಅನ್ನುವಂಥದ್ದು ಸ್ಮಿತಾ. ಅನುಕೂಲಕ್ಕೆ ಮೈತ್ರಿ ಅಂತಾದ್ಮೇಲೆ ಇಲ್ಲಿ ಪವಿತ್ರ ಅಪವಿತ್ರ ಮೈತ್ರಿ ಅನ್ನೋದು ಕೇವಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿಬಿಡುತ್ತಾ? ನಾವು ಟೆಕ್ನಿಕಲಿ ನೋಡೋದಾದ್ರೂ ಕೂಡ ಈ ಕೊಯ್ಲಿಷನ್ ಅಂತ ಆದಾಗ ಅದರಲ್ಲಿ ಇದು ಕರೆಕ್ಟು, ಇದು ತಪ್ಪು, ಆ ರೀತಿಯಾಗಿ ತುಲನೆ ಮಾಡ್ಲಿಕ್ಕೆ ಅವಕಾಶ ಆದರೂ ಇದೆಯಾ ಅಂತ? ಪವಿತ್ರ ಅಪವಿತ್ರ ಅನ್ನೋ ಶಬ್ದವನ್ನು ಬಳಸಿದ್ರಿಂದ ಹೇಳ್ತೀನಿ. ರಾಜಕಾರಣದಲ್ಲಿ ನಿನ್ನೆ ನಾನು ಇದರ ಒಳನೋಟದಲ್ಲಿ ಒಂದು ಕಮಲೋತ್ಪತ್ತಿ ಅಂತಲಿ ಒಂದು ಟೈಟ್ಲ್ ಕೊಟ್ಟಿದ್ದೆ. ಅದರಲ್ಲಿ ಕಮಲದಿಂದ ಕಮಲ ಅಂದರೆ BJP ತನ್ನ ಸ್ವಂತ ಅಧಿಕಾರದ ಮೇಲೆ ವಿಧಾನಸೌಧದಲ್ಲಿ ಕಮಲವನ್ನು ಅರಳಿಸಬಲ್ಲದು ಅನ್ನುವ ಅರ್ಥದಲ್ಲಿ ಒಂದು ಸಾಲು. ದಳ ಯಾವುದು ಅಂದರೆ ಕಮಲದ ಎಲೆಗಳು ಅಂಥೇಳಿ. ಅದರಲ್ಲಿ ಒಂದು ಬರೆದಿದ್ದೆ, ಕೆಸರಿನಲ್ಲಿ ಕಮಲ ಅಂಥೇಳಿ. ಕೆಸರು ಯಾವುದು ಕೇಳಿದ್ರು ಶಿವಶಂಕರ್ ಸರ್. ನಾನು ಹೇಳಿದೆ, ಸರ್ ರಾಜಕಾರಣ ಅನ್ನೋದನ್ನು ಆ ರೀತಿಯಲ್ಲಿ ಪಾಯಿಂಟ್ಔಟ್ ಮಾಡೋದು ಅಂದರೆ ರಾಜಕಾರಣ ಹಾಗಾಗ್ಬಿಟ್ಟಿದೆ, ಕೆಸರು ಅನ್ನುವಂಥ ಒಂದು ನಾವು ಉಪಮೆಯನ್ನು ಕೊಡುವ ಹಾಗೆ ಆಗ್ಬಿಟ್ಟಿದೆ ಅನ್ನುವಂಥದ್ದು. ಹೀಗಿರುವಾಗ ಅಲ್ಲಿ ಪವಿತ್ರ ಅಪವಿತ್ರ ಇದು ಬಹುಶಃ ರಾಜಕಾರಣಿಗಳು ಕೂಡ ಯೋಚನೆ ಮಾಡ್ತಾ ಇಲ್ಲ ಅನಿಸುತ್ತೆ.
ಹಾಗೆ ಯೋಚನೆ ಮಾಡೋದಾಗಿದ್ದಿದ್ರೆ ಈ ಮಾತುಗಳನ್ನ ನಾವು ಎಲ್ಲಿ ಕೇಳ್ತೀವಿ ಅಂದರೆ ಇತ್ತೀಚೆಗೆ ಕೇಳ್ತಾ ಇರೋದು ಎಲ್ಲರೂ ಉಪೇಂದ್ರ ಅವ್ರದ್ದು ನೀವು ಇಂಟರ್ವ್ಯೂ ಮಾಡ್ತಿರಲ್ಲ ಅವಾಗ ಅವ್ರ ಬಾಯಲ್ಲಿ ಅದು ಕೇಳ್ತೀವಿ ಬಿಟ್ರೆ ರಾಜಕಾರಣಿಗಳು ಯಾರು ಆ ಪದವನ್ನು ಬಳಸ್ತಾನೆ ಇಲ್ಲ. ಪವಿತ್ರ ಅನ್ನೋ ಪದಗಳು ಅವ್ರ ಬಾಯಲ್ಲಿ ನಾವು ಕೇಳಲಿಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಸ್ಮಿತಾ.